ಹಾಯ್ ಹಲೋ ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಲಾಗ್ನ ಶುರು ಮಾಡೋಣ. ಸೊ ಇವತ್ತು ನನ್ನ ಲಾಗಲ್ಲಿ ಕಾರ್ನಿವಲ್ ಸೆಲೆಬ್ರೇಷನ್ ಲಾಗ್ ಇರುತ್ತೆ. ಸೊ ಅದಕ್ಕೋಸ್ಕರ ನಾನು ನನ್ನ ಕಝಿನು ಹಾಗೆ ಚೀಕು ಆಟೋ ಮಾಡಿಕೊಂಡು ಹೋದ್ವಿ. ನಮ್ಮ ಮನೆಯಿಂದನೇ ಅದು 25 ಕಿಲೋಮೀಟ್ರ್ ಇತ್ತು. ಸೊ ಹಸ್ಬೆಂಡೆಲ್ಲ ವರ್ಕಿಂಗ್ ಟೈಮಲ್ಲ, ಸೊ ಅದಕ್ಕೋಸ್ಕರ ಅವ್ರು ಬರಲಿಲ್ಲ. ಸೊ ನೋಡಿ, ನಾನು ಚೀಕು ಮತ್ತು ನನ್ನ ಕಝಿನು ಆಟೋ ಮಾಡಿಕೊಂಡು ಹೋದ್ವಿ. ಸೊ ರೀಚ್ ಆದ್ವಿ. ನಾವು 9:20 ಮನೆ ಬಿಟ್ಟಿದ್ದು 10:30 ಅಷ್ಟರಲ್ಲಿ ಅಲ್ಲಿ ಇದ್ವಿ. ಸೊ ನೋಡಿ, ಇದೇ ಆ ಕ್ಲಬ್ಬು. ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಡೆಕೋರೇಷನಿಂದ ಹಿಡಿದು ಪ್ರತಿಯೊಂದನ್ನು ಸಹ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ. ನನ್ನ ಕಣ್ಣಂತೂ ನೋಡಬೇಕು, ಲಾಸ್ಟ್ ನೈಟು ಸಿಕ್ಕಾಪಟ್ಟೆ ಟಯರ್ಡು. ಅದೇನು ಫೋನ್ ನೋಡಿ ಕಣ್ಣು ಬರ್ತಾಯಿದೆಯೋ ಅಥವಾ ಏನು ಅನ್ನೋದೇ ಗೊತ್ತಿಲ್ಲ, ಸಿಕ್ಕಾಪಟ್ಟೆ ಟಯರ್ಡು. ನಿದ್ದೆನೂ ಸಹ ಅಷ್ಟೇ ಕಮ್ಮಿ ಆಗೋಗಿದೆ ಅಂತಲೇ ಹೇಳ್ಬೋದು. ಇದಾದಮೇಲೆ ನೋಡಿ, ಸೆಲೆಬ್ರೇಷನ್ಸ್ ಇನ್ನೇನು ಶುರು ಆಗ್ತಿತ್ತು, ರೆಡಿ ಆಗ್ತಾಯಿತ್ತು. ಈ ಕ್ಲಬ್ ಹೌಸ್ ತುಂಬ ನಮ್ಮ ಚೀಕುದಯ ದರ್ಬಾರ್ ಅಂತಲೇ ಹೇಳ್ಬೋದು. ಎಲ್ಲ ಕಡೆ ಹೋಗಿ ಆಟ ಆಡಿಕೊಂಡು ಕುಣ್ಕೊಂಡು ಮಾಡಿಕೊಂಡು ಬರ್ತಾನೆ ಇದ್ದ ಅಂತಲೇ ಹೇಳ್ಬೋದು. ಹಾಗೆ ಸ್ವಲ್ಪ ನಾವೇ ವೀಡಿಯೋಗಳನ್ನ ಮಾಡ್ಕೋತಾ ಇದ್ವಿ. ರೀಲ್ಸ್ ಅಂತ ಏನಿಲ್ಲ, ಕ್ಯಾಶುವಲ್ ವೀಡಿಯೋ ಮಾಡ್ಕೊಳ್ಳೋದು, ಆಮೇಲೆ ಅದಕ್ಕೆ ಒಂದು ಸಾಂಗ್ನ ಸೆಲೆಕ್ಟ್ ಮಾಡಿ ಅಪ್ಲೋಡ್ ಮಾಡೋದು ಅಷ್ಟೇ. ಸೊ ನೋಡಿ, ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ. ನಾವು ಎಂಜಾಯ್ ಮಾಡಿರೋ ಅಷ್ಟರಲ್ಲಿ 1% ಸಹ ಇದು ವೀಡಿಯೋ ಇಲ್ಲ ಅಂತಲೇ ಹೇಳ್ಬೋದು. ಯಾಕಂತ ಹೇಳಿದ್ರೆ ನಾನು ಯಾವಾಗಲೂ ಹೇಳ್ದಂಗೆ ಉಲ್ಲಾಸ ಇದ್ದರೆ ನನಗೇನೋ ಒಂದು ಸ್ಕೂಲ್ ಟೈಮಲ್ವಾ, ರಜಾ ಹಾಕ್ಸೋಕ್ಕೂ ಸಹ ಆಗಲ್ಲ. ಸೊ ಉಲ್ಲಾಸ ಇದ್ದಿದ್ರೆ ಎಲ್ಲ ಶೂಟ್ ಮಾಡೋನು, ನಾವು ಡ್ಯಾನ್ಸ್ ಮಾಡೋದಾಗಲಿ, ಸೆಲೆಬ್ರೇಟ್ ನಾವು ಮಾಡಿದಾಗಲಿ ಅಥವಾ ಖುಷಿಯಾಗಿದ್ದಾಗಲಿ ಪ್ರತಿಯೊಂದೂ ಸಹ ನನ್ನ ಮಗ ಶೂಟ್ ಮಾಡೋನು. ಇದು ನಾವೇ ಇದ್ದಿದ್ದರಿಂದ ನಾವು 4 ಜನದಲ್ಲಿ ಯಾರಾದರೂ ಒಬ್ಬರು ಮಾಡಬೇಕು, ಇಲ್ಲ ನಾವು ಕೂತ್ಕೋಬೇಕು, ಆ ಥರ ಆಗೋಗಿತ್ತು. 4 ಜನನೂ ಸಹ ಆಗ್ತಾ ಇರಲಿಲ್ಲ. ಅಷ್ಟು ಬೇಜಾರಾಯಿತು ಒಂದು ಕಡೆ, ಉಲ್ಲಾಸ ಇಲ್ಲ ಅಂತ. ಬಟ್ ಏನು ಮಾಡೋದು, ಸ್ಕೂಲ್ ಅಲ್ವಾ, ಸ್ಕೂಲ್ನ ಆ ಥರ ವೇಸ್ಟ್ ಮಾಡೋಕ್ಕಾಗಲ್ಲ. ಒಂದು ದಿನವೂ ಸಹ ರಜೆ ಹಾಕಬಾರ್ದು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ಹಾಕದೇ ಇರೋಕ್ಕಾಗಲ್ಲ, ಮದುವೆಗೆ ಹಾಕಲೇಬೇಕು. ಸೊ ಈಗ ಹಾಗೆ ಕೆಲವೊಂದು ಫೋಟೋನ ಇಟ್ಕೋತಾ ಇದ್ದೆ. ನಾನು ಹೇಳಿದ್ನಲ್ಲ, ಉಲ್ಲಾಸ ಇಲ್ಲ ಅಂತ ಬೇಜಾರಾದರೆ ಇಲ್ಲಿ ನನ್ನ ಚೀಕು ಅಂತೂ ನನ್ನನ್ನಂತೂ ಬಿಟ್ಟೇ ಇರಲ್ಲ ಅಂತಲೇ. ಸೊ ಯಾಕೆ ಅಂತ ಹೇಳಿದ್ರೆ, ಒಂದು ಫೋಟೋ ಮಾಡೋಕ್ಕೆ ಅಥವಾ ಒಂದು ವೀಡಿಯೋ ಮಾಡೋಕ್ಕೂ ಸಹ ಅವನು ಬಿಡಲ್ಲ ನನಗೆ. ಸೊ ನಾನು ಡ್ಯಾನ್ಸ್ ಮಾಡ್ತಾಯಿದ್ರು ಬಂದು ಮಧ್ಯ ನಿಂತ್ಕೊಳ್ಳೋನು. ಸೊ ಸಾಕಷ್ಟು ಜನ ಪಾಪ ಅಲ್ಲಿರೋರೆಲ್ಲ ಆ ಕಡೆ ಕರ್ಕೊಬರೋದು, ಈ ಕಡೆ ಕರ್ಕೊಬರೋದು, ಮಮ್ಮಿ ಎಂಜಾಯ್ ಮಾಡಲಿ ಬಾ ಅನ್ನೋದು ಎಲ್ಲ ಮಾಡ್ತಿದ್ರು ಸಹ ಅವ್ನು ನನ್ನ ಬಿಟ್ಟು ಹೋಗ್ತಾನೇ ಇರಲಿಲ್ಲ. ನೋಡಿ, ಅಲ್ಲೇ ಪೋಸ್ ಕೂತ್ಕೊಂಡು ಹಾಗೆ ನಿಂತ ಇದ್ದ. ಬಟ್ ತುಂಬ ಚೆನ್ನಾಗಿತ್ತು, ವೆಲ್ ಸ್ಪೆಂಡ್ ಡೇ ಅಂತಲೇ ಹೇಳ್ಬೋದು. ಸೊ ಹಾಗೆ ಕಸಿನ್ಸ್ ಎಲ್ಲ ಫೋಟೋಶೂಟ್ಸ್ ಎಲ್ಲ ಮಾಡ್ಕೋತಾ ಇದ್ವಿ ನಾವು. ಸೊ ಹಾಗೆ ತುಂಬಾ ಬಿಸಿಲಿತ್ತು. ಸಡನ್ನಾಗಿ ಸಹ ಮಳೆ ಬಂದ್ಬಿಡ್ತು ಅಂತಲೇ ಹೇಳ್ಬೋದು. ಆದರೆ ಏನಪ್ಪ ಅಂತ ಹೇಳಿದ್ರೆ, ಈ ಥರ ಕಾರ್ನಿವಲೆಲ್ಲ ಮುಗಿದ ಮೇಲೆ ಮಳೆ ಬಂತು. ಸೊ ನೆಕ್ಸ್ಟು ಡ್ಯಾನ್ಸ್ ಫ್ಲೋರಲ್ಲೆಲ್ಲ ಡ್ಯಾನ್ಸ್ ಎಲ್ಲನೂ ಸಹ ಇತ್ತು. ಆದರೆ ಹೇಳೋದಲ್ಲ, ಶೂಟ್ ಮಾಡೋಕ್ಕೆ ಯಾರು ಇಲ್ಲದೆ ಇರೋದಕ್ಕೆ ಸ್ವಲ್ಪ ಪ್ರಾಬ್ಲಮ್ ಆಯಿತು ಅಂತಲೇ ಹೇಳ್ಬೋದು. ಸೊ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಮೊದಲನೇ ಬಾರಿಗೆ ನೋಡ್ತಾ ಇದ್ದೀರಾ, ಎಲ್ಲರೂ ಸಹ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಕೊಟ್ಟು ನೋಡಿ. ಹಾಗೆ ಬೆಲ್ಲೈಕನ್ ಬಟನ್ ಪಕ್ಕದಲ್ಲಿ ಇರೋದಲ್ಲ, ಅದನ್ನು ಟನ್ ಅಂತ ಪ್ರೆಸ್ ಮಾಡಿ, ಓಕೆನಾ? ನಿಮಗೆ ನೋಟಿಫಿಕೇಷನ್ ಅಂತೂ ಬಂದೇ ಬರುತ್ತೆ. ಸೊ ಹಾಗೆ ಎಲ್ಲರೂ ಸಹ ಎಂಜಾಯ್ ಮಾಡ್ತಾಯಿದ್ವಿ. ಇವರು ಸುಮ್ಮನೆ ಕೂತಿದ್ರಲ್ಲ, ಬನ್ನಿ ನಿಮ್ಮನ್ನು ಸಹ ಏನಾದರೂ ಒಂದು ಡ್ಯಾನ್ಸ್ ಮಾಡಿಸ್ತೀವಿ ಅಂತ ಕರ್ಕೊಬಂದ್ವಿ. ಕಸಿನ್ಸ್ ಎಲ್ಲ ಹೇಳ್ಕೊಡ್ತಾಯಿದ್ರು, ನಾನು ಶೂಟ್ ಮಾಡ್ತಾಯಿದ್ದೆ. ನೋಡಿ, ಅದೇ ಆಗೋಗಿತ್ತು. ಸೊ ಇವರು ನಮಗೆ ಇಬ್ಬರು ಚಿಕ್ಕಮ್ಮ, ಇವರು ಲಾಸ್ಟಲ್ಲಿ ಕೈಲಾಡಿಸಿದ್ರು, ಅವರು ಅತ್ತೆ, ದೊಡ್ಡತ್ತೆ ಅವರು. ಸೊ ಹಾಗೆ ಇಷ್ಟೇ ನಮ್ಮದು ಫ್ಯಾಮಿಲಿ. ಒಂದು ಛೋಟ ಫ್ಯಾಮಿಲಿ ಅಂತ ಹೇಳಲ್ಲ, ತುಂಬ ಬಡ ಫ್ಯಾಮಿಲಿ ಇದೆ ನಮ್ಮದು. ಆದರೆ ಸದ್ಯಕ್ಕೆ ಇಷ್ಟು ಫ್ಯಾಮಿಲಿ ಖುಷಿಯಾಗಿದ್ದರೆ ಇದರಲ್ಲಿ ಯಾರಾದರೂ ಒಬ್ಬರು ಬೇಜಾರಾದ್ರೂ ಸಹ ಎಲ್ಲರಿಗೂ ಬೇಜಾರಾಗುತ್ತೆ. ಆ ಥರ ಪರಿಸ್ಥಿತಿ ನಮ್ಮದು. ಯಾರಾದರೂ ಒಬ್ಬರು ಕೋಪ ಮಾಡ್ಕೊಂಡ್ರೆ ಒಂಥರ ಏನೋ, ನೋಡು ಅವ್ರು ಕೋಪ ಮಾಡ್ಕೊಂಡಿದ್ದಾರೆ, ಇವ್ರು ಬೇಜಾರು ಮಾಡ್ಕೊಂಡಿದ್ದಾರೆ ಅನ್ನೋ ಥರ. ಇದಿಷ್ಟು ಫ್ಯಾಮಿಲಿ ಖುಷಿಯಾಗಿದ್ದರೆ ಅಷ್ಟೇ ಸಾಕು ಅಲ್ವಾ? ಸೊ ಹಾಗೆ ಈಗ ನಡೀತಾ ಇರೋದು ಚಿಕ್ಕ ಮಾವನ ಮಗಳ ಮದುವೆ. ಇವರು ದೊಡ್ಡತ್ತೆ. ಸೊ ದೊಡ್ಡತ್ತೆ ಮಕ್ಕಳೆಲ್ಲ ಮದುವೆಯಲ್ಲಿ ಸಿಗ್ತಾರೆ. ಅವರದೆಲ್ಲ ಎಲ್ಲರಿಗೂ ಎಲ್ಲ ವರ್ಕಿಂಗ್ ಟೈಮ್ ಅಲ್ವಾ, ಎಲ್ಲ ಬ್ಯುಸಿಯಾಗಿರ್ತಾರೆ. ಸೊ ನೋಡಿ, ನಾನು, ಅಕ್ಕ, ಪೂಜಾ, ಅನು, ಅಮ್ಮ, ನಮ್ಮಿಬ್ಬರು ಚಿಕ್ಕಮ್ಮ, ಹಾಗೆ ಅತ್ತೆ ಫುಲ್ ಎಂಜಾಯ್ ಮಾಡಿಕೊಂಡು ಡ್ಯಾನ್ಸ್ ಮಾಡಿಕೊಂಡು ಇದ್ವಿ. ಅದು ಹೇಗೆ ಸಂಜೆ ಆಗೋಯ್ತು ಗೊತ್ತಿಲ್ಲ ಅಂತಲೇ ಹೇಳ್ಬೋದು. ಬರೀ ಡ್ಯಾನ್ಸ್ ಅಂತಲೇ ಅಲ್ಲ, ಅಲ್ಲಿ ಬೇರೆ ಏನಂತಾರೆ ಗೇಮ್ಸು ಸಹ ಇತ್ತು. ಅದನ್ನೆಲ್ಲ ಶೂಟ್ ಮಾಡೋಕ್ಕಾಗಿಲ್ಲ. ನೆಕ್ಸ್ಟ್ ಟೈಮ್ ಏನಾದರೂ ಫಂಕ್ಷನ್ಸ್ ಇದ್ದರೆ ಕರೆಕ್ಟಾಗಿ ಶೂಟ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಸೊ ಹಾಗೆ
ಏನಂತಾರೆ ಎಲ್ಲರೂ ಸಹ ದಯವಿಟ್ಟು ಸ್ಕಿಪ್ ಮಾಡದೆ ಎಲ್ಲೂ ವೀಡಿಯೋ ನೋಡಬೇಡಿ. ಸ್ಕಿಪ್ ಮಾಡಿ ವೀಡಿಯೋ ನೋಡಿದ್ರೆ ನಿಮಗೇನು ಗೊತ್ತಾಗಲ್ಲ ಎಲ್ಲಿ ಏನು ಮಾತಾಡಿರ್ತೀವಿ ಅಥವಾ ಯಾವ ರೀತಿ ಮಾತಾಡಿರ್ತೀವಿ ಅಂತ. ಸೊ ಚೀಕು ಅಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾನೆ ಇರ್ತಾನೆ ಅಂತಲೇ ಹೇಳ್ಬೋದು. ಇಲ್ಲಿ ನಾನು ಯಾಕೆ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ ಅಂದರೆ ಬ್ಯಾಕ್ಗ್ರೌಂಡ್ ಬರೀ ಮ್ಯೂಸಿಕ್ಕು. ಸೊ ಕಾರ್ನಿವಲ್ ಅಂದರೆ ಗೊತ್ತಿದೆ ಅಲ್ವಾ, ಬರೀ ಮ್ಯೂಸಿಕಲ್ಲೇ ಮುಳುಗೋಗಿರುತ್ತೆ. ಸೊ ನಾನೇನಾದರೂ ಮ್ಯೂಸಿಕ್ ಹಾಕ್ಬಿಟ್ಟು ಕೊಟ್ಟುಬಿಟ್ರೆ ಹೋಯ್ತು ನನ್ನ ಚಾನಲೇ ಹೊಗೆ ಅಲ್ವಾ. ಸೊ ಯೂಟ್ಯೂಬ್ ಮಾಡೋರು ಎಲ್ರಿಗೂ ಗೊತ್ತಿರುತ್ತೆ ನಾನು ಯಾಕೆ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ ಅಂತ. ಸೊ ಹಾಗೆ ನನ್ನ ಮಗ ನೋಡಿ ಹೇಗೆ ಯಾವ ರೀತಿ ಸ್ಪೆಕ್ಸ್ ಹಾಕೊಂಡು ಅವನದೇ ರಾಜ್ಯಭಾರ. ಸೊ ಪಾಪ ಅವನೊಬ್ಬನೇ ಚಿಕ್ಕ ಹುಡುಗ ಅಂತಲೇ ಹೇಳ್ಬೋದು. ಎಲ್ಲರಿಗೂ ಸ್ಕೂಲಿಗೆ ಕಳಿಸ್ಬಿಟ್ಟು ಎಲ್ಲರೂ ನಾವು ಬಂದಿದ್ದು. ಇವರು ನಮ್ಮ ಸ್ವೀಟ್ ಚಿಕ್ಕಮ್ಮನ ಜೊತೆ ನಾನು ಮಾಡ್ತಿರುವಂತಹ 365 ಡಿಗ್ರಿದು ಸೆಲ್ಫಿ ಬರುತ್ತಲ್ಲ, ಸೊ ಅದನ್ನು ಸಹ ಅಲ್ಲಿತ್ತಲ್ವ. ಹಾಗೆ ಒಂದು ಸುಮ್ಮನೆ ಝಲಕ್ ಅದು ಡ್ಯಾನ್ಸ್ ಮಾಡ್ಕೊಂಡು ಆರಾಮಾಗಿ ಇದ್ವಿ ಅಂತಲೇ ಹೇಳ್ಬೋದು. ಸೊ ಏನಪ್ಪ ಅಂತ ಹೇಳಿದ್ರೆ ಟೈಮು ಸಿಕ್ಕಾಗ ಎಂಜಾಯ್ ಮಾಡಿಬಿಡ್ಬೇಕು, ಇಲ್ಲಾಂದರೆ ಸಿಕ್ಕಾಪಟ್ಟೆ ಬೇಜಾರಾಗುತ್ತಲ್ವ. ಸೊ ಸ್ಕೂಲು ಅಂತ ಹೇಳಿ ನಾವು ಸ್ಕೂಲ್ಗೆಲ್ಲ ಕಳಿಸಿ ನಾವು ಹೋಗೋಷ್ಟರಲ್ಲಿ ಸಾಕಾಗೋಯ್ತು ಅಂತಲೇ ಹೇಳ್ಬೋದು ನಿನ್ನೆ. ಸೊ ಇದು ಲಂಚ್ ಟೈಮ್. ಸೊ ಆಗಲೇ ಹೇಳ್ದಂಗೆ ಇದು ಲಂಚ್ ಟೈಮ್ ಆಗಿತ್ತು. ಸೊ ಲಂಚ್ ಟೈಮಲ್ಲಿ ಎಲ್ಲರೂ ಸಹ ಕೂತ್ಕೊಂಡು ಊಟ ಮಾಡ್ತಾಯಿದ್ವಿ. ಸೊ ಚೀಕು ಒಂದು ಪನ್ನೀರ್ನ ಇಟ್ಕೊಂಡು ಕಬಾಬ್ ಅಂತ ರೇಗಿಸ್ತಾ ಇದ್ದ. ಸೊ ನೋಡಿ ಇದು ನಮ್ಮ ಲಂಚ್ ಪ್ಲ್ಯಾಟರ್. ಸೊ ಎಲ್ಲ ಕಸಿನ್ಸು ಹಾಗೆ ಚಿಕ್ಕಮ್ಮ ಎಲ್ಲ ಕೂತ್ಕೊಂಡು ವೀಡಿಯೋನ ಮಾಡ್ಕೋತಾ ಇದ್ವಿ. ಊಟ ಮಾಡಲ್ಲ ನೀನು ಬರೀ ಕಬಾಬ್ ಅಂತೀಯ ಅಂತ ಬೈತಾಯಿದ್ರು ನಮ್ಮ ಚಿಕ್ಕಮ್ಮ. ಅದೇನೋ ಎಲ್ಲೋದ್ರೂ ನಾನ್ ವೆಜ್ ಮಾತೇ ಬರುತ್ತೆ ನಮಗೆ, ಏನು ಮಾಡೋದು, ಹುಟ್ಟಿರೋದೇ ನಾವು ತಿನ್ನೋದಕ್ಕೆ ಏನಂತೀರ. ಸೊ ಹಾಗೆ ಕ್ಲಿಪ್ಪಿಂಗ್ ಫೋಟೋಗಳನ್ನ ಸಹ ಹಿಡ್ಕೊಂಡ್ವಿ. ತುಂಬ ಖುಷಿಯಾಗಿತ್ತು ಅಂತಲೇ ಹೇಳ್ಬೋದು. ದಿನ ಹೇಗೆ ಹೋಯ್ತು ಅನ್ನೋದು ಬೆಳಗ್ಗೆಯಿಂದ ರಾತ್ರಿ ಹೇಗೆ ಇದೆ ಅನ್ನೋದೇ ಅರ್ಥ ಆಗಿಲ್ಲ. ಆ ರೀತಿ ಸ್ಪೀಡಾಗಿ ಹೊರಟೋಯ್ತು ಸಮಯ. ಸೊ ಹಾಗೆ ಇದ್ದಷ್ಟು ಚೆನ್ನಾಗಿ ಖುಷಿಯಾಗಿರ್ಬೇಕಲ್ವಾ. ಸೊ ಚೆನ್ನಾಗಿ ಎಂಜಾಯ್ ಮಾಡಬೇಕು, ಚೆನ್ನಾಗಿ ತಿನ್ನಬೇಕು, ಚೆನ್ನಾಗಿ ನಿದ್ದೆ ಮಾಡಬೇಕು ಅಷ್ಟೇ. ಸೊ ಬೇರೆಯವ್ರ ಚಿಂತೆ ಬಿಟ್ಬಿಡಬೇಕು. ಹಾಗೆ ಪ್ರತಿಯೊಬ್ಬರೂ ಸಹ ನಾನು ಪದೇ ಹೇಳ್ತಾ ಇದ್ದೀನಿ, ಎಲ್ಲೂ ಸ್ಕಿಪ್ ಮಾಡದೆ ವೀಡಿಯೋನ ನೋಡಿ. ಸ್ಕಿಪ್ ಮಾಡಿ ವೀಡಿಯೋ ನೋಡಿದ್ರೆ ನಿಮಗೇನೂ ಸಹ ಅರ್ಥ ಆಗಲ್ಲ. ಸೊ ಹಾಗೆ ಇದು ಒಂದು ಕಾರ್ನಿವಲ್ ಡೇ, ತುಂಬಾ ಚೆನ್ನಾಗಿ ನಡೆದಂತಹ ಕಾರ್ನಿವಲ್ ಡೇ. ಸೊ ನಾಳೆ ನಾನು ಮೆಹಂದಿ ಶಾಸ್ತ್ರದ ವೀಡಿಯೋನ ಹಾಕ್ತೀನಿ, ಅದನ್ನು ಸಹ ನೋಡಿ ಎಂಜಾಯ್ ಮಾಡಿ ಅಂತ ಹೇಳ್ತಾ. ಸೊ ಪ್ರತಿಯೊಬ್ಬರೂ ಸಹ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕು ಹಾಗೆ ಕಮೆಂಟ್ ಕೊಡೋದನ್ನು ಮರಿಬೇಡಿ. ಸೊ ಕಮೆಂಟ್ ಬಾಕ್ಸ್ ಇರೋದೇ ನಿಮಗೋಸ್ಕರ. ನೀವು ಕಮೆಂಟ್ ಮಾಡಿದ್ರೇ ನಮಗೆ ಏನು ಒಪಿನಿಯನ್ ನಿಮ್ಮದು ಅನ್ನೋದು ಸೊ ಗೊತ್ತಾಗುತ್ತೆ. ಸೊ ಆದಷ್ಟು ಬೇಗ ನಾವೇನು ಗೋಲ್ ಅಂದ್ಕೊಂಡಿದ್ದೀವೋ ಅದನ್ನು ರೀಚ್ ಮಾಡೋಕ್ಕೆ ಎಲ್ಲನೂ ಸಹ ಟ್ರೈ ಮಾಡಿ, ಓಕೆನಾ. ಸೊ ಪ್ರತಿಯೊಬ್ಬರೂ ಸಹ ನೀವು ಪೂರ್ತಿ ವಿಡಿಯೋ ನೋಡಿದ್ರೆ ನಮಗೆ ಕಂಪ್ಲೀಟಾಗಿ ವಾಚ್ ಅವರ್ ಸಿಗುತ್ತೆ. ಸೊ ಇದಾಗಿತ್ತು ಇವತ್ತಿನ ಲಾಗು. ಹಾಗೆ ಇದು ಸಂಜೆ ಸ್ನ್ಯಾಕ್ಸ್ ಜೊತೆ ಕಾಫಿ, ಟೀ, ಸಮೋಸ ಎಲ್ಲನೂ ಸಹ ಇತ್ತು. ಹಾಗೆ ಕಸಿನ್ಸ್ ಸಹ ಎಲ್ಲ ಮಾತಾಡ್ಕೊಂಡಿದ್ವಿ. ಹಾಗೆ ಇನ್ನೊಂದು ಬೇಜಾರಪ್ಪ ಏನಪ್ಪ ಅಂತ ಹೇಳಿದ್ರೆ ನಮ್ಮ ಅಕ್ಕ ಮಧ್ಯಾಹ್ನನೇ ಅಂದರೆ ಹಾಫ್ ಡೇ ಬಂದಿದ್ದರು. ಸೊ ಹಾಫ್ ಡೇ ಹೋದ್ರಲ್ಲ, ಇನ್ನು ಹಾಫ್ ಡೇ ಆಗ್ತಾ ಇರಲಿಲ್ಲ, ಅದೊಂದು ಬೇಜಾರಿತ್ತು ಅಷ್ಟೇ. ಸೊ ಇದು ಲಾಸ್ಟ್ ಮನೆಗೆ ಹೋಗುವಂತಹ ಸಮಯ. ಚೀಕು ಅಲ್ಲಿ ಬಿಟ್ಟು ಬರೋಕ್ಕೆ ಇಷ್ಟ ಇಲ್ಲ ಅವನಿಗೆ, ಇಡೀ ಕ್ಲಬ್ ಹೌಸೇ ಅವ್ನು ಆಗೋಗಿತ್ತು ಆ ರೀತಿ. ಸೊ ಕೊನೆಗೆ ನಾನು ಕ್ಯಾಬ್ ಮಾಡಿಕೊಂಡು ಮನೆಗೆ ಬರೋ ಟೈಮಲ್ಲಿ ನೋಡಿ ಎಷ್ಟು ಮಳೆ ಅಂತ ಹೇಳಿದ್ರೆ ರೋಡೇ ಕಾಣ್ತಾ ಇರಲಿಲ್ಲ, ಅಷ್ಟು ಮಳೆಯಲ್ಲಿ ಮುಳುಗೋಗಿತ್ತು ಈ ದಿನ ಅಂತಲೇ ಹೇಳ್ಬೋದು. ಸೊ ಸದ್ಯಕ್ಕೆ ಈ ಲಾಗ್ನ ಮುಗಿಸ್ತಾ ಇದ್ದೀನಿ. ಮತ್ತೆ ನಾಳೆ ಸಿಗ್ತೀನಿ. ಅಲ್ಲಿವರೆಗೂ ಲವ್ ಯು ಆಲ್, ಟಾಟಾ, ಟೇಕ್ ಕೇರ್, ಬಾಯ್.